ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ವುಡ್ ನ್ಯೂಸ್ ಕನ್ನಡ. ಸೋದನೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನೀವೇನಾದ್ರೂ ಬೆಂಗಳೂರು ಬುಲ್ಸ್ನ ಅಭಿಮಾನಿ ಆಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಶರಾವತ್ ಅವರು ಮತ್ತೆ ವಾಪಸ್ ಬರಲಿದ್ದಾರೆ. ಸೊ ಈ ಒಂದು ಸುದ್ದಿ ನಿಮ್ಗೆಲ್ಲರಿಗೂ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ, ನಮ್ಮ ತಂಡದ ಸ್ಟಾರ್ ಪ್ಲೇಯರ್ ಬೇರೆ ತಂಡದಲ್ಲಿ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ರು ಲಾಸ್ಟ್ ಸೀಸನ್ ಅಲ್ಲಿ. ಬಟ್ ಈ ಸೀಸನ್ ಅಲ್ಲಿ ಮತ್ತೆ ಅವರು ನಮ್ಮ ಒಂದು ತಂಡಕ್ಕೆ ವಾಪಸ್ ಬರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಯಾವ ಒಂದು ಕೋಚಿಂಗ್ ನಲ್ಲಿ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಅಂದ್ರೆ ನಮ್ಮ ರಣಧೀರ್ ಶರಾವತ್ ಅವರು ಇದ್ದಾರಲ್ಲ, ಸೊ ಅವರ ಒಂದು ಕೋಚಿಂಗ್ ನಲ್ಲಿ ಅವರು ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಅದನ್ನ ಬಿಟ್ಟು ಲಾಸ್ಟ್ ಸೀಸನ್ ಯಾವ ಒಂದು ತಂಡದಲ್ಲಿ ಆಡಿದ್ರು, ಸೊ ಅಲ್ಲಿ ಅವರಿಗೆ ಅಷ್ಟೊಂದು ಒಳ್ಳೆ ಇರುವಂತಹ ಪರ್ಫಾರ್ಮೆನ್ಸ್ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ, ಕೋಚ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಪ್ಲೇಯರ್ನ ಪರ್ಫಾರ್ಮೆನ್ಸ್ ನಲ್ಲಿ. ಸೊ ಹಾಗಾಗಿ ಅವರಿಗೆ ಸಿಕ್ಕಿರುವಂಥ ಬೆಸ್ಟ್ ಕೋಚ್ ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರು ಬುಲ್ಸ್ನ ಕೋಚ್. ಸೊ ಹಾಗಾಗಿ ಅವರು ಈ ಸಲ ಅವ್ರನ್ನ ಪರ್ಫೆಕ್ಟ್ ಆಗಿ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತಗೊಬಂದ್ರೆ ನಮ್ಮ ಒಂದು ತಂಡ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಯಾಕಂತ ಹೇಳಿದ್ರೆ, ನಮಗೆ ಡಿಫೆಂಡರ್ ಅಲ್ಲಿ ಸುರ್ಜಿತ್ ಅವರು ಇರ್ತಾರೆ. ಸೊ ಹಾಗಾಗಿ ಡಿಫೆನ್ಸ್ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ರೈಡರ್ಸ್ಗಳಲ್ಲಿ ಪವನ್ ಶರಾವತ್ ಅವರು ಮತ್ತೆ ವಾಪಸ್ ಬಂದ್ರೆ ನಮ್ಮ ತಂಡ ಈ ಸಲ ಡೆಫಿನೆಟ್ ಆಗಿ ಕಪ್ನ ಗೆಲ್ಲುತ್ತೆ. ಸೊ ಹಾಗಾಗಿ ನೋಡೋಣ ಆಪ್ಷನ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಟೇಕರ್ ಅಂತ ಹೇಳ್ತಾ ಫೈನಲ್ ಇದು ಸುದೀಪ್ ಸೈನಿಂಗ್ ಆಫ್. ಬಾಯ್.